ದೇವ್ರೆ, ನಮಗೆ ಯಾಕೆ ಈ ಕಷ್ಟ ಕೊಡ್ತಿದೀಯ? ಯಾಕೆ ಈ ಪರೀಕ್ಷೆ ಮಾಡ್ತಿದೀಯ? ನಮ್ಮ ಅತ್ತಿಗೆ ಒಂದಿನೂ ಒಬ್ರಿಗೂ ನೋವು ಕೊಟ್ಟೋರಲ್ಲ. ಅವ್ರಿಗೆ ಕ್ಯಾನ್ಸರ್ ಕೊಟ್ಟೆ, ನಮ್ಮೆಲ್ಲರಿಂದ ಅವ್ರನ್ನ ದೂರ ಮಾಡಿದೆ. ಅವ್ರಿಲ್ದೇ ಇರೋ ನಮ್ಮ ಮನೆ ಸಂಸಾರ ಬಿರುಗಾಳಿಗೆ ಸಿಕ್ಕ ಗಾಳಿಪಟ ಆಗಿದೆ. ಅಮ್ಮ ಮಕ್ಕಳು ಅತ್ತಿಗೆ ಇರೋ ತನಕ ಯಾವತ್ತೂ ಕಷ್ಟಪಟ್ಟವ್ರಲ್ಲ. ಇವತ್ತವ್ರು ಕಷ್ಟಪಡೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ನಾನೇ ಅತ್ತಿಗೆಗೆ ಬೈದ್ರು ಅವ್ರು ಒಂದಿನೂ ನನ್ನ ಮನ್ಸಿಗೆ ನೋವು ಮಾಡಿಲ್ಲ. ಆದ್ರೆ ಈ ಮೀರಾ ಅದ್ರ ವಿರುದ್ಧವಾಗಿದ್ದಾಳೆ. ಏನ್ ಮಾಡಕ್ ಹೊರಟಿದ್ದಾಳೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಗ್ನಗ್ತಾ ಇದೆ ನಮ್ಮ ಸಂಸಾರದಲ್ಲಿ. ಈಗ ನಗುನೇ ಇಲ್ಲ. ನಮ್ಮ ಅತ್ತಿಗೆ ಎಲ್ಲೇ ಇದ್ರು ಆದಷ್ಟು ಬೇಗ ನಮ್ಮ ಸಂಸಾರನ ಸೇರೋ ಹಾಗೆ ಮಾಡು. ಅವ್ರ ಕಾಯಿಲೆ ಗುಣಪಡಿಸು. ನಮ್ಮ ಯಜಮಾನ್ರು ಎಲ್ಲಿಗೆ ಹೋದ್ರು ಏನಾದ್ರೂ ಒಂದು ಗೊತ್ತಾಗಿಲ್ಲ. ಆದಷ್ಟು ಬೇಗ ಅವರು ನಮ್ಮನ್ನ ಬಂದು ಸೇರೋ ಹಾಗೆ ಮಾಡು. ಎಲ್ಲ ಸಮಸ್ಯೆಗೂ ನೀನೇ ದಾರಿ ತೋರಿಸು. ಅಯ್ಯೋ, ಮೀರಾ, ಏನತ್ತೆ? ಮಕ್ಕಳು ಇನ್ನೂ ಊಟ ಮಾಡಿಲ್ಲಮ್ಮ. ಏನು, ಮಕ್ಕಳು ಊಟ ಮಾಡಿಲ್ವಾ? ಅಯ್ಯೋ, ಚಿತ್ರಾನ್ನ ಬೇರೆ ಎಲ್ಲ ಚೆಲ್ಲಿ ಹೋಯ್ತು. ಅತ್ತೆ, ರಾತ್ರಿ ಮಾಡಿರೋ ತಂಗ್ಲನ್ನ ಇದೆ, ಅದನ್ನೇ ಮಕ್ಳಿಗೆ ಹಾಕೊಟ್ಬಿಡಿ. ಹ, ಐಶು, ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ಮೇಲಿಂದ ಇಂಥ ಡ್ರೆಸ್ ನೀನ್ ಹಾಕೋಬಾರ್ದು, ಓಕೆನಾ? ಸೊ ಸ್ವೀಟ್. ಹೋಗು, ಊಟ ಮಾಡು. ಅದಿತಿ, ಒತ್ತು. ಮೀರಾ, ಏನತ್ತೆ? ಅದಿತಿನೂ ಇನ್ನೂ ಊಟ ಮಾಡಿಲ್ಲಮ್ಮ. ಅದಿತಿ, ಹೌದಾ? ಏನಮ್ಮ ನೀನು ಟೈಮಿಗೆ ಸರಿ ಊಟ ಮಾಡ್ತಿದ್ರೆ ಸಣ್ಣ ಆಗ್ಬಿಡ್ತೀಯ. ಆಮೇಲೆ ನಿಮ್ಮ ಅಮ್ಮ ಬಂದು ನನ್ನ ಮಗಳು ಗುಂಡು ಇದ್ಲು, ನೀ ಸಣ್ಣ ಮಾಡಿದ್ಯಾ ಮೀರಾ ಅಂತ ನನಗೆ ಬೈದ್ರೆ ಏನ್ ಮಾಡೋದು? ಹೋಗು ಹೋಗು, ಊಟ ಮಾಡು, ಹೋಗು. ಅತ್ತೆ, ಏನಮ್ಮ? ಅತ್ತೆ, ಅದಿತಿ ಊಟ ಮಾಡ್ಕೊಳ್ಳಿ, ಆದ್ರೆ ಅಲ್ಲಿವರೆಗೂ ನನ್ನ ಭುಜ ಹೊತ್ತೋದು ಯಾರು? ನೀವೇ ಗೊತ್ಬಿಡಿ. ಏನ್ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಸುಸ್ತಾಗಿದೆ ಅಂದಾಗ ನಾವೆಲ್ಲ ನಿಮ್ಮ ಸೇವೆ ಮಾಡಲ್ವಾ? ನಿಮ್ಮ ಸೊಸೆನ ಹುಡ್ಕೊಂಡು ಹೋಗಿ ಸುತ್ತಿ ಸುತ್ತಿ ನನ್ನ ಕಾಲೆಲ್ಲ ಬಿದ್ದು ಹೋಗಿದೆ. ಒತ್ತಿ. ಆಯ್ತಮ್ಮ.